ಸ್ಟ್ರೈಕ್ ಇರೋದ್ರಿಂದ ಒಂದು ಆಟೋನು ಸಿಗ್ತಾ ಇಲ್ಲ ಕಣಪ್ಪ. ಬಿಸಿಲಲ್ಲಿ ಬೇರೆ ನಡ್ಕೊ ಬರ್ತಾ ಇದ್ದೀನಿ. ಇನ್ನೊಂದು 10 ನಿಮಿಷ ಮನೆಗೆ ಬಂದ್ಬಿಡ್ತೀನಿ ಕಣಪ್ಪ. ಸರಿ ಕಣಮ್ಮ, ಆಯ್ತು, ಬೇಗ ಬಾ. ಹಾ ತುಷಾರ್, ನಾನು ಬ್ಯಾಂಗ್ಳೂರಿಗೆ ಬಂದು 2 ಡೇಸ್ ಆಯಿತು. ಒಂದು ಕೆಲಸ ಮಾಡ್ತೀನಿ, ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. 1 ನಿಮಿಷ ಇರಿ ತುಷಾರ್, ಕಾಲ್ ಮಾಡ್ತೀನಿ ನಾನು. ಆಂಟಿ ಯಾರಪ್ಪ ನೀವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಆಂಟಿ ನಿಮ್ಗೆ ಗುರ್ಸಿಗಿಲ್ಲ ಅಂತ ಅನ್ಕೊಂತೀನಿ. ನಾನು ಆಂಟಿ ಧನುಷ್, ಪ್ರಸನ್ನನ್ ಫ್ರೆಂಡು. ಓ ಧನುಷ್, ಚೆನ್ನಾಗಿದೆಯೇನಪ್ಪ? ಎಲ್ಲಿ ವರ್ಕ್ ಮಾಡ್ಕೊಂಡಿದ್ಯಾ? ಹ್ಞೂ ಆಂಟಿ, ನಾನು ಚೆನ್ನಾಗಿದ್ದೀನಿ. US ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ರಸನ್ನ ಚೆನ್ನಾಗಿದ್ದಾನ ಆಂಟಿ? ಹೂ ಕಣಪ್ಪ, ಪ್ರಸನ್ನ ಚೆನ್ನಾಗಿದ್ದಾನೆ. ಬಾರಪ್ಪ ಮನೆಗೆ ಇವಾಗ. ನೋಡಪ್ಪ, ನಿನ್ ಸ್ಕೂಲ್ ಫ್ರೆಂಡ್ ಧನು ಕರ್ಕೊ ಬಂದಿದ್ದೀನಿ. ಇವ್ನು ಯಾಕಮ್ಮ ಮನೆ ಕರ್ಕೊಂಡ್ ಬಂದಿದ್ಯಾ? ಇವ್ನು ನಮ್ ಕ್ಯಾಸ್ಟ್ ಅಲ್ಲ ಕಣಮ್ಮ. ಯಾಕಪ್ಪ ಆ ಥರ ಮಾತಾಡ್ತಾ ಇದೀಯ? ಏನಾಯ್ತು? ಇನ್ನೇನಮ್ಮ, ಸ್ಕೂಲಲ್ಲಿ ಓದ್ತಾ ಇರ್ಬೇಕಾರೆ ಅವ್ನು ನಮ್ ಕ್ಯಾಸ್ಟ್ ಅಲ್ಲ, ಯಾಕೆ ಮನೆ ಕರ್ಕೊಂಡ್ ಬಂದಿನಿ ಅಂತ ನೀನೇ ಬೈತಿರ್ಲಿವೇನಮ್ಮ? ಯಾಕಮ್ಮ ಬೇಜಾರಾಯ್ತಾ? ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಣಮ್ಮ. ಫ್ರೆಂಡ್ಶಿಪ್ನ ಯಾವತ್ತೂ ದುಡ್ಡಲ್ಲಿ ಕ್ಯಾಸ್ಟಲ್ಲಿ ಅಳಿಬಾರ್ದು ಕಣಮ್ಮ. ಹ್ಞೂ ಕಣಪ್ಪ, ನೀನು ಹೇಳಿದ್ ಕರೆಕ್ಟು. ಧನು, ಚಿಕ್ಕ ವಯಸ್ಸಲ್ಲಿ ಬೇಜಾರು ಮಾಡಿದ್ಕೆ ಸಾರಿ ಕಣಪ್ಪ. ಪರವಾಗಿಲ್ಲ ಆಂಟಿ, ಇವಾಗಲಾದ್ರೂ ನಾನು ಅರ್ಥ ಮಾಡ್ಕೊಂಡ್ರಲ್ಲ, ಅಷ್ಟೇ ಸಾಕು. ಇರೋದು 3 ದಿವಸ